ಇನ್ನು ಸ್ಟೂಡೆಂಟ್ ಎಲೆಕ್ಷನ್ ಪುನರಾರಂಭಕ್ಕೆ ಸರ್ಕಾರದ ಚಿಂತನೆ ಎಲೆಕ್ಷನ್ ಬಗ್ಗೆ ಬಳ್ಳಾರಿಯಲ್ಲಿ ವಿದ್ಯಾರ್ಥಿಗಳ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದೆ. ಯಾಕಂತ ಹೇಳಿದ್ರೆ ಹೌದು ಒಬ್ಬರು ಲೀಡರ್ ಇರಬೇಕು. ಈ ಒಂದು ವಿದ್ಯಾರ್ಥಿ ಚುನಾವಣೆಯಲ್ಲಿ ಗೆದ್ರೆ ಒಬ್ಬ ಲೀಡರ್ ಇರ್ತಾರೆ. ಯಾವುದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಕೂಡ ಪ್ರಶ್ನೆ ಎತ್ತಬಹುದು, ಪ್ರಶ್ನೆ ಮಾಡಬಹುದು ಅಂತ ಕೆಲ ವಿದ್ಯಾರ್ಥಿಗಳು ಹೇಳ್ತಾ ಇದ್ರೆ, ಮತ್ತಲವು ವಿದ್ಯಾರ್ಥಿಗಳು ಬೇಡಪ್ಪ ಇದ್ರ ಸವಸ, ಚುನಾವಣೆ ಬಂತು ಅಂದ್ರೆ ಗಲಾಟೆಗಳಾಗುತ್ತೆ, ಗುಂಪು ಘರ್ಷಣೆಗಳಾಗುತ್ತೆ, ನಾ ಮುಂದು ತಾ ಮುಂದು ಅನ್ನುವಂಥದ್ದು ನಡೆಯುತ್ತೆ. ಇವೆಲ್ಲ ಬೇಕಾ ಸ್ಟೂಡೆಂಟ್ಸ್ ಲೈಫಲ್ಲಿ ಅನ್ನೋದು ಕೆಲವರ ವಿರೋಧ. ಸದ್ಯಕ್ಕೆ ಕಾಲೇಜು ಕ್ಯಾಂಪಸ್ನಲ್ಲಿ ಗುಂಪು ರಾಜಕೀಯ ಹೆಚ್ಚಾಗುವಂತಹ ಭೀತಿ ಮತ್ತಲವರಿಗಿದೆ. ಸ್ನೇಹದಲ್ಲಿ ಬಿರುಕುಂಟಾಗುತ್ತೆ. ಇವ್ರ ಪರವಾಗಿ ಒಂದಷ್ಟು ಜನ, ಅವ್ರ ಪರವಾಗಿ ಒಂದಷ್ಟು ಜನ, ಅದಕ್ಕೆ ಗಲಾಟೆ, ಅದಕ್ಕೆ ಗುಂಪು ಘರ್ಷಣೆ, ಇದೆಲ್ಲ ಸ್ಟೂಡೆಂಟ್ಸ್ ಲೈಫಲ್ಲಿ ಬೇಡ ಅನ್ನೋದು ಕೆಲ ಸ್ಟೂಡೆಂಟ್ಸ್ಗಳ ವಾದ. ಇನ್ನು ಕೆಲವರು ಇಲ್ಲ, ನಮ್ದು ಅಂತ ಒಂದು ಗುಂಪಿದ್ರೆ ಪ್ರಶ್ನೆ ಮಾಡ್ಬೋದು ಅನ್ನೋದು ಮತ್ತಲವರ ವಾದ. ಸದ್ಯಕ್ಕೆ ಮಿಶ್ರ ಪ್ರತಿಕ್ರಿಯೆಗಳು ವ್ಯಕ್ತವಾಗ್ತಾ ಇದೆ ಅಂತ ಹೇಳಿ ಸದ್ಯಕ್ಕೆ ವಿದ್ಯಾರ್ಥಿಗಳು ಆತಂಕ ವ್ಯಕ್ತಪಡಿಸ್ತಾ ಇದ್ದಾರೆ. ಬಹಳ ವರ್ಷಗಳ ನಂತರ ಈಗ ರಾಜ್ಯ ಸರ್ಕಾರ ಕಾಲೇಜುಗಳಲ್ಲಿ ಮತ್ತೆ ಚುನಾವಣೆ ಮಾಡಬೇಕು ಅನ್ನುವಂಥ ಯೋಜನೆಯನ್ನು ತರಬೇಕು ಅಂತೇಳಿ ಜಾರಿಗೆಲ್ಲಿದ್ದಾರೆ. ಈ ಕುರಿತಂತೆ ಗಣಿನಾಡು ಬಳ್ಳಾರಿಯ ಕಾಲೇಜ್ಗಳಲ್ಲಿ ವಿದ್ಯಾರ್ಥಿಗಳ ಅಭಿಪ್ರಾಯ ಏನಿದೆ ಅನ್ನೋದನ್ನು ನಮ್ಮ TV5 ಕೂಡ ಒಂದು ಗ್ರೌಂಡ್ ರಿಪೋರ್ಟ್ ನಿಮಗೆ ನೀಡ್ತಾ ಇದೆ. ನಾವಿದೀಗ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿದ್ದೀವಿ. ಸಾಕಷ್ಟು ವಿದ್ಯಾರ್ಥಿನಿಯರನ್ನ ಕೂಡ ಇಲ್ಲಿ ಸೇರಿಸಲಾಗಿದೆ. ಸರ್ಕಾರಕ್ಕೂ ಈಗ ಮತ್ತೆ ಚುನಾವಣೆ ಮಾಡ್ತಾ ಇರೋದು ಸರಿನಾ ತಪ್ಪಾ, ಅವರ ಅಭಿಪ್ರಾಯಗಳು ಏನಿದೆ ಅಂಥೇಳಿ ಅವ್ರ ಜೊತೆ ಮಾತನಾಡಿಸ್ತಾ ಹೋಗೋಣ. ಮೇಡಮ್, ಈಗ ಸರ್ಕಾರ ಮತ್ತೆ ಕಾಲೇಜ್ಗಳಲ್ಲಿ ಚುನಾವಣೆ ಮಾಡಬೇಕು ಅಂತ ಹೇಳ್ತಾ ಇದೆ, ನಿಮ್ಮ ಅಭಿಪ್ರಾಯ ಏನಂತ? ಸರ್, ಮಾಡಲೇಬೇಕು ಸರ್ ಚುನಾವಣೆ. ಇದರಿಂದ ಇವಾಗ ಸ್ಟೂಡೆಂಟ್ಸಿಗೆ ಎಷ್ಟೋ ಪ್ರಾಬ್ಲಮ್ಸ್ ಇರ್ತವೆ ಸರ್. ಅವರು ಹೋಗಿ ಪ್ರೆಸಿಡೆಂಟ್ ಎಲೆಕ್ಷನ್ ಅಂತ ಮಾಡಿರ್ತಾರಲ್ಲ, ಅವ್ರು ಯಾರು ಪ್ರೆಸಿಡೆಂಟ್ ಅಂತ ಇರ್ತಾರಲ್ಲ, ಅವ್ರಿಗೆ ಹೋಗಿ ಹೇಳಿದರೆ ಅವ್ರಿಗೆ ಹೋಗಿ ಹೇಳೋಕೆ ಹೆದರಂಗಿಲ್ಲ ಸ್ಟೂಡೆಂಟ್ಸು. ಇದರಿಂದ ಕಾಲೇಜು ಸ್ಟಾಫಿಗೆ ಮುಟ್ತೈತೆ. ಹಂಗಾಗಿ ಎಲೆಕ್ಷನ್ ಬೇಕು ಸರ್. ಈಗ ಒಂದು ಕಡೆ ಚುನಾವಣೆ ಮಾಡಿದ್ರೆ ಕೆಲವೊಂದಿಷ್ಟು ಕ್ಯಾಂಪಸ್ಗಳಲ್ಲಿ ಗಲಾಟೆ ಗದ್ದಲಗಳಾಗುತ್ತೆ ಅನ್ನೋಂಥದ್ದು ಇರುತ್ತೆ. ಅದು ಆದರೆ ಹೇಗಿರುತ್ತೆ, ಅಥವಾ ಮಾಡಲೇಬೇಕಾ ಅಂತ ನಿಮ್ಮ ಅಭಿಪ್ರಾಯ ಏನಿದೆ ಅಂತ? ಬೇಕು ಸರ್, ಮಾಡಲೇಬೇಕು. ಈಗ ಯಾವುದೇ ಬ್ರಾಂಚ್ ಸ್ಟೂಡೆಂಟ್ ಆಗಲಿ, ಪ್ರೆಸಿಡೆಂಟ್ ಅಂದರೆ ಅವನಿಗೆ ಆದ ಅಧಿಕಾರ ಇರ್ತವೆ, ಅದನ್ನು ಪಾಲಿಸಲೇಬೇಕು. ಅದರಿಂದಾಗಿ ಅವ್ರಿಗೆ ಸ್ವಲ್ಪ ಆದರೂ ಜವಾಬ್ದಾರಿ ಬರುತ್ತೆ ಸರ್. ಈ ಎಲ್ಲ ಸ್ವಲ್ಪ ಲೀಡ್ ಮಾಡ್ಬೋದು, ಎಲ್ಲ ಸ್ವಚ್ಛ ಇಡ್ಬೋದು. ಅವ್ರು ಏನೇ ಸಮಸ್ಯೆ ಇರಲಿ ಕಂಪಲ್ಸರಿಯಾಗಿ ಪ್ರಿನ್ಸಿಪಾಲ್ಗೆ ಹೇಳೋಕ್ಕಾಗದೆ ಪ್ರೆಸಿಡೆಂಟಿಗೆ ಹೇಳಿದ್ರೆ ಅವ್ರು ಹೋಗಿ ಹೇಳ್ಬೋದು. ಅದಕ್ಕಾಗಿ ಬೇಕು ಸರ್. ಈಗ ಒಂದು ಕಡೆ ಚುನಾವಣೆ ಅಂತ ಇರುತ್ತೆ. ಚುನಾವಣೆ ಅಂತ ಅಂದಾಗ ಈಗ ವಿದ್ಯಾರ್ಥಿಗಳ ಮೇಲೆ ಯಾವ ರೀತಿ ಮೂಡುತ್ತಂದ್ರೆ, ಕೆಲವರಿಗೆ ಒಂದು ಸಲ ಲೀಡರ್ಶಿಪ್ ಅಂತ ಬಂದರೆ ಅವ್ನು ಕೊನೆವರೆಗೂ ನಾನು ಲೀಡರ್ ಆಗಿರಬೇಕು ಅನ್ನೋಂಥದ್ದು ಬರ್ತದೆ. ಅದು ವಿದ್ಯಾರ್ಥಿಗಳ ಮೇಲೆ ಪರಿಣಾಮ ಬೀರುತ್ತಾ ಹೆಂಗೆ? ಲೀಡರ್ಶಿಪ್ ಅನ್ನೋದು ಬರಲೇಬಾರ್ದು ಸರ್ ಇವತ್ತಿಗೂ ಈ ಲೈಫ್ನಲ್ಲಿ, ಕಾಲೇಜ್ ಲೈಫ್ನಲ್ಲಿ. ಯಾಕಂದರೆ ಎಲ್ಲ ಯೂನಿಟಿಯಾಗಿ ಇರೋದು, ಯೂನಿಟಿಯಾಗಿ ಬದುಕಬೇಕು ಅಂತ ನಾವು ಬಂದಿರೋದು ಕಾಲೇಜಲ್ಲಿ. ಸ್ಕೂಲ್ ಆ್ಯಂಡ್ ಕಾಲೇಜ್ ಅಂತ ಇರೋದು ಯೂನಿಟಿಗಾಗಿ, ಯೂನಿಫಾರ್ಮಿಟಿ ಅಂತ ನಮಗೆ ತಂದಿರೋದೇ ಅದಕ್ಕಾಗಿ. ಒಂದು ಗ್ರೂಪ್ ಆಗಿ ಇರಬೇಕು ಅಂತ. ನೀವು ಇವಾಗ ಹೊರಗೆ ನಡೆಯೋ ರಾಜಕೀಯವನ್ನು ಕಾಲೇಜ್ಗಳಲ್ಲಿ ತರಲಿಕ್ಕೆ ಯಾವತ್ತಿಗೂ ಅವಕಾಶ ಕೊಡಬಾರ್ದು. ಯಾಕಂದರೆ ಎಲ್ಲರೂ ಒಂದು ಯೂನಿಟಿಯಾಗಿ ಇರಬೇಕು ಅಂತ ನಾನು ಹೇಳ್ತೀನಿ. ಈಗ ಮತ್ತೆ ಸರ್ಕಾರ ಚುನಾವಣೆ ಮಾಡಿದ್ರೆ ಅದನ್ನು ನೀವು ಯಾವ ರೀತಿ ನಿಭಾಯಿಸ್ತೀರಿ, ಅಥವಾ ನಿಮ್ಮದು ವೋಟಿಂಗ್ ಮಾಡಿದ್ರೆ ಒಳ್ಳೇದಂತದ? ಚುನಾವಣೆ ನಿಮ್ಮ ಕಾಲೇಜಿಗೆ ಬೇಕೋ ಬೇಡವೋ? ನನ್ನ ಪ್ರಕಾರ ಚುನಾವಣೆ ಬೇಡ ಸರ್. ಯಾಕಂದರೆ ಈಗ ಚುನಾವಣೆ ಮಾಡಿದಂಥವ್ರು ರ್ಯಾಗಿಂಗ್ ಮಾಡೋದಾಗಲಿ, ಅವರು ದಬ್ಬಾಳಿಕೆ ಮಾಡಿದ ವಿದ್ಯಾರ್ಥಿಗಳ ಮೇಲೆ ಪರಿಣಾಮ ಬೀರುತ್ತೆ. ಜಗಳ ಆಗೋದಾಗಲಿ, ಬೇರೆ ಬೇರೆ ರೀತಿಯ ರಾಜಕೀಯ, ಹೊರಗಡೆ ರಾಜಕೀಯ ಇರೋದನ್ನ ಇಲ್ಲಿ ತಂದು ರಾಜಕೀಯ ನಡೆಸೋ ಥರ ದಬ್ಬಾಳಿಕೆ ಮಾಡ್ತಾರೆ. ಅದಕ್ಕಾಗಿ ಬೇಡ. ನಿಮ್ಮ ಅಭಿಪ್ರಾಯ? ಸರ್, ಇವ್ರು ಹೇಳ್ದಂಗೆ ರ್ಯಾಗಿಂಗ್ ಅಂತ ಹೇಳಿದ್ರಲ್ಲ, ಒಬ್ಬ ನಾಯಕನಾದ್ಮೇಲೆ ರ್ಯಾಗಿಂಗ್ ಅಂತಂದು ಏನು ನಡೀತದೆ ಕ್ಯಾಂಪಸ್ಸಲ್ಲಿ, ಅದಕ್ಕೋಸ್ಕರ ಅವಕಾಶ ಕೊಡೋಂಗಿಲ್ಲ. ಚುನಾವಣೆ ನಡೆದ್ರೆ ನಿಮಗೆ ಅದರಿಂದ ಅನುಕೂಲ ಇದೆಯಾ? ಅನುಕೂಲ ಇದೆ. ಯಾಕಂದರೆ ಯಾವಾಗಲೂ ಶಿಕ್ಷಕರು ಇರೋಕ್ಕಾಗಲ್ಲ. ಅದರಿಂದ ಫ್ರೆಂಡ್ಸ್ ಕೂಡ ಎದುರ್ಕೊಳ್ತಾ ಇರ್ತಾರೆ. ಅವ್ರ ಪ್ರತಿನಿಧಿಗಳು ಕೂಡ ಫ್ರೆಂಡ್ಸ್ ಆಗಿರ್ತಾರೆ. ಅವ್ರ ಮುಂದೆ ಹೇಳೋಕ್ಕೆ ನಮಗೆ ಧೈರ್ಯ ಇರುತ್ತೆ. ಶಿಕ್ಷಕರ ಮುಂದೆ ಎಲ್ಲರೂ ಧೈರ್ಯ ಇರಲ್ಲ, ಹಿಂಜರಿತಾ ಇರ್ತಾರೆ. ಅದರಿಂದ ನಮ್ಮ ಸಮಸ್ಯೆಗಳನ್ನು ನಾವು ಫ್ರೆಂಡ್ಸ್ ಹತ್ರ ಹೇಳ್ಕೊಂಡ್ರೆ ಅವರು ಟೀಚರ್ಸ್ ಹತ್ರ ಹೋಗಿ ಆ ಸಮಸ್ಯೆಗಳನ್ನು ಬಗೆಹರಿಸ್ತಾರೆ ಅಂತ ಹೇಳ್ತಾರೆ. ಬೇಕು ನಮಗೆ ಪ್ರತಿನಿಧಿಗಳು. ಲೀಡರ್ಶಿಪ್ ಅಂದಮೇಲೆ ಅಸಮಾನತೆ ಉಂಟಾಗುತ್ತೆ ಸರ್. ಈ ಕಾಲೇಜಲ್ಲಿ ಮೊದಲೇ ಈಗ ಒಂದು ಇದನ್ನು ತೆಗೆದಾರಂತಂದರೆ ಮೊದಲೆಲ್ಲ ಗಲಾಟೆಗಳು ನಡೆದಿದೆ ಸರ್. ಯಾಕಂದರೆ ಅಸಮಾನತೆ ಉಂಟಾಗುತ್ತೆ ಸರ್. ಯಾಕಂದರೆ ಎಲ್ಲ ಓದೋದು ಬಿಟ್ಟು ಬರೀ ಇಂಥದ್ರಲ್ಲಿ ನಿಂದಿರ್ತಾರೆ ಸರ್. ಕಾಲೇಜಲ್ಲಿ ಅಸಮಾನತೆ ಉಂಟಾಗಿ ಶಿಕ್ಷಣದಲ್ಲಿ ಹಿಂದುಳಿತಾರೆ ಸರ್ ಮಕ್ಕಳು. ಕ್ಯಾಮ್ರಾ ಪರ್ಸನ್ ಶಿವಕುಮಾರ್ ಜೊತೆ ಸಿದ್ದು, TV5 ಬಳ್ಳಾರಿ.